ಪಲ್ಲಡಂನಲ್ಲಿ ನಡೆಯಿತು ಕೂದಲೆಳೆ ಅಂತರದ ಭೀಕರ ಅಪಘಾತ. ಮೋಟಾರ್ ಸೈಕಲ್ನಲ್ಲಿ ಹೋಗ್ತಾ ಇದ್ದ ಸವಾರನ ಮೇಲೆ ಇದ್ದಕ್ಕಿದ್ದಂತೆ ಬಿದ್ದಿದೆ ಬೃಹತ್ ಬ್ಯಾನರ್. ಗಾಳಿಯ ಅಬ್ಬರಕ್ಕೆ ಹರಿದು ಬಿದ್ದ ಜಾಹೀರಾತು ಫಲಕ ಸೃಷ್ಟಿಸಿದ ಆತಂಕದ ದೃಶ್ಯಗಳು ಈಗ ವೈರಲ್ ಆಗ್ತಿವೆ. ಕೊಯಮತ್ತೂರಿನಿಂದ ಪಲ್ಲಡಂಗೆ ಬರುವ ಹಾದಿಯಲ್ಲಿ ಲಕ್ಷ್ಮೀ ಮಿಲ್ಸ್ ಹತ್ತಿರ ಈ ಘಟನೆ ನಡೆದಿದೆ. ಸಂಜೆ ಭಾರೀ ಗಾಳಿ ಬೀಸಿದ ಕಾರಣ ರಸ್ತೆ ಪಕ್ಕದಲ್ಲಿದ್ದ ಖಾಸಗಿ ಬ್ಯಾನರ್ ಮುರಿದು ಸವಾರನ ಮುಂದೆಯೇ ಬಿದ್ದಿದೆ. ಗಾಬರಿಗೊಂಡ ಸವಾರ ನಿಯಂತ್ರಣ ಕಳೆದುಕೊಂಡು ರಸ್ತೆಗೆ ಬಿದ್ದಿದ್ದಾರೆ. ಸುದೈವದಿಂದ ಚಾಲಕನಿಗೆ ಯಾವುದೇ ದೊಡ್ಡ ಅಪಾಯ ಸಂಭವಿಸಿಲ್ಲ. ಸಿಸಿಟಿವಿಯಲ್ಲಿ ಸೆರೆಯಾಗಿರೋ ಈ ದೃಶ್ಯ ನೋಡ್ತಾ ಇದ್ರೆ ಮೈ ನಡುಗುತ್ತೆ. ಸರಿಯಾದ ಸುರಕ್ಷತೆ ಇಲ್ಲದೆ ಹಾಕೋ ಇಂತಹ ಬ್ಯಾನರ್ಗಳು ಜನರ ಜೀವಕ್ಕೆ ಅಪಾಯಕಾರಿಯಾಗಿವೆ. ಗಾಳಿ ಮತ್ತು ಮಳೆಯ ಸಮಯದಲ್ಲಿ ಅಧಿಕಾರಿಗಳು ಇವುಗಳನ್ನ ಪರಿಶೀಲಿಸೋದಿಲ್ವಾ ಅಂತ ಸಾಮಾಜಿಕ ಕಾರ್ಯಕರ್ತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ಸುರಕ್ಷತೆಯೇ ಇಲ್ಲಿ ಮುಖ್ಯವಾಗಬೇಕಿದೆ. ಅದೃಷ್ಟವಶಾತ್ ಇಂದು ದೊಡ್ಡ ದುರಂತ ತಪ್ಪಿದೆ. ಆದರೆ ರಸ್ತೆ ಬದಿಯ ಇಂತಹ ಬ್ಯಾನರ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ತಿಳಿಸಿ. ಪ್ರಮುಖ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.